Motorola Edge 50 Pro, 12 GB RAM, 256 GB ಸ್ಟೋರೇಜ್, 125 V ಸೂಪರ್ ಫಾಸ್ಟ್ ಚಾರ್ಜರ್. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ Motorola Edge 50 Pro. ಆ್ಯಕ್ಚುಲಿ 32,000ಗೆ ಇದು ಒಂದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು ಈ ಒಂದು ಸೆಗ್ಮೆಂಟಲ್ಲಿ. ಸೊ ನೋಡೋಣ ಓವರಾಲ್ ಹೆಂಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಸೊ ಬಾಕ್ಸ್ ಪ್ಯಾಕೇಜಿಂಗ್ ನೋಡಿ ಈ ಥರ ಇದೆ, ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತೆ. ಸೊ ಇದು ಎನ್ವೈರ್ಮೆಂಟಲಿ ಗುಡ್ ಸ್ಟೆಪ್ ಇದು ಆ್ಯಕ್ಚುಲಿ. ಸೊ ಈ ಒಂದು ಮೊಬೈಲ್ಗೆ 125 V ಚಾರ್ಜರ್ ಬರುತ್ತೆ ಬಾಕ್ಸ್ ಒಳಗಡೆ. ಸೊ ಅದೊಂದು ಬೆಸ್ಟು. ಸೊ ಈ ಸೈಡಲ್ಲಿ ಹ್ಯಾಲೋ ಮೋಟೋ ಅಂತ ಬರೆದಿದೆ. ಸೊ ತಡ ಮಾಡ್ತೀರಾ ಈ ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡೇ ಬಿಡೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಈ ಒಂದು ಮೊಬೈಲ್ ಓಪನ್ ಮಾಡಿದ ತಕ್ಷಣವೇ ಸೊ ಮೊಬೈಲ್ದು ಏನೋ ಒಂದು ಬಾಕ್ಸ್ ಇದೆ, ಮೊಬೈಲ್ ಸಿಗುತ್ತೆ ನಮಗೆ. ಸೊ ಈ ಒಂದು ಮೊಬೈಲ್ನ ನಮಗೇನು ಮೋಟ್ರೋಲಾದವರು ಫ್ರೀಯಾಗಿ ಏನು ಕಳಿಸ್ಕೊಟ್ಟಿಲ್ಲ, ನಾನು ಪರ್ಚೇಸ್ ಮಾಡಿಬಿಟ್ಟು ರಿವ್ಯೂ ಮಾಡ್ತಾ ಇರೋದು. ಸೊ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಮೋಸ್ಟ್ಲಿ ಬ್ಯಾಕ್ ಕೇಸ್ ಇದೆ ಅಂತ ನನಗನ್ನಿಸ್ತಾ ಇದೆ. ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು. ನೋಡಿ, ಈ ಬಾಕ್ಸು ಕೂಡ ಎನ್ವೈರ್ಮೆಂಟ್ಲಿ ಫ್ರೆಂಡ್ಲಿ ಅಂತೆ. ಓಕೆ, ಏನಿದೆ? ಬ್ಯಾಕ್ ಕೇಸ್ ಅಂದ್ಕೊಂಡಂಗೆ ಬ್ಯಾಕ್ ಕೇಸ್ ಇದೆ. ಸೊ ಅಷ್ಟೇ, ಏನಿಲ್ಲ ಇದರಲ್ಲಿ. ಯೂಸರ್ ಮ್ಯಾನ್ಯುವಲ್ ಇರುತ್ತೆ ಅಂತ ಅಂದ್ಕೊಂಡೆ. ಓಕೆ, ಇಲ್ಲಿದೆ ಯೂಸರ್ ಮ್ಯಾನ್ಯುವಲು. ಸೊ ಅದಂತೂ ನಾವು ಯೂಸೇ ಮಾಡಲ್ಲ, ಬಿಸಾಕೋಣ ಸೈಡ್ಗೆ. ಸೊ ಸಿಮ್ ಇಜೆಕ್ಟರು, ಓಕೆ ಇರಲಿ, ಇದೊಂದು ಇರಲಿ. ಸೊ ಇದು ಕೊಟ್ಟಿದ್ದಾರೆ, ಇದು ಸೈಡಲ್ಲಿರಲಿ. ಸೊ ಬ್ಯಾಕ್ ಕೇಸು ಯಾವ ಥರ ಇದೆ? ಟೆಂಪರ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಯಾವುದಾದ್ರೂ ಒಂದು ಮೊಬೈಲಲ್ಲಿ ವಿತ್ ಮೊಬೈಲ್ ಜೊತೆ ಟೆಂಪರ್ ಗ್ಲಾಸು ಬ್ಯಾಕ್ ಕೇಸ್ ಎರಡೂ ಕೊಟ್ಟಿರೋದನ್ನು ನೋಡ್ತಾ ಇರೋದು. ತುಂಬ ಮೊಬೈಲ್ ಕೊಡ್ತಾ ಇಲ್ಲ ಇವಾಗ. ಚಾರ್ಜರು ಕೊಡಲ್ಲ, ಬ್ಯಾಕ್ ಕೇಸ್ ಕೊಡಲ್ಲ, ಏನೂ ಕೊಡಲ್ಲ. ಸೊ ಮೋಟ್ರೋಲಾ ಕಡೆಯಿಂದ ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಬೆಸ್ಟ್ ಅನಿಸುತ್ತೆ. ಸೊ ಇದೇನಿದು, ಓಪನ್ನೇ ಮಾಡೋಕ್ಕಾಗ್ತಾಯಿಲ್ಲ, ಕಿತ್ತಾಕೆ ಬಿಡ್ತೀನಿ. ನೋಡೋಣ ಏನಿದೆ. ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಇದೆ. ಸೊ ಸ್ಟ್ರೆಂತು ಓಕೆ ಸ್ಟ್ರೆಂತ್ ಆಗಿದೆ ಬ್ಯಾಕ್ ಕೇಸು. ಒಳ್ಳೆ ಕ್ವಾಲಿಟಿ ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಓಕೆ, ಇವಾಗ ಡೈರೆಕ್ಟಾಗಿ ಮೊಬೈಲ್ ಬಗ್ಗೆ ಹೇಳಿಬಿಡ್ತೀನಿ. ಮೊಬೈಲು 7th ಜನ್ರೇಷನ್ನು ಮೊಬೈಲ್ ಇದು. ಆಕ್ಟಾ ಕೋರ್ ಪ್ರೊಸೆಸರು, 2.63 GHz ಪ್ರೊಸೆಸರು. ಆ್ಯಕ್ಚುಲಿ ನನಗೆ ಒಂದು ತುಂಬ ಇಷ್ಟ ಆಗಿದ್ದೇನು ಅಂತಂದರೆ 50 MP ಫ್ರಂಟ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಬ್ಯಾಕ್ ಕ್ಯಾಮ್ರಾ ಕೂಡ 50 MP ಮತ್ತು 13 MP ಮತ್ತು 10 MP ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ ಸೈಡ್ ನೋಡ್ಬೋದು 3 ಕ್ಯಾಮ್ರಾ, ಒಂದು ಫ್ಲ್ಯಾಶ್ ಲೈಟ್ ಇದೆ. ಲೆದರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇಟ್ಕೊಂಡ್ರೆ ಮೊಬೈಲ್ನ. ಮತ್ತು ಇದಕ್ಕೆ 4500 mAh ಬ್ಯಾಟ್ರಿ ಇದೆ. ಸೊ ಚಾರ್ಜ್ ಲಾಸ್ಟ್ ಅಪ್ ಟು 2 ಡೇಸ್ವರೆಗೂ ಇರುತ್ತೆ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೈಡಲ್ಲಿ ನೋಡ್ಬೋದು ವಾಲ್ಯೂಮು ಮತ್ತು ಲಾಕ್ ಬಟನ್ ಇದೆ. ಸ್ಪೀಕರು, ಚಾರ್ಜಿಂಗು ಮತ್ತು ಸಿಮ್ ಸ್ಲಾಟು ಬಾಟಮ್ ಆಫ್ ದ ಫೋನಲ್ಲಿ ಕೊಟ್ಟಿದ್ದಾನೆ. ಕರ್ವ್ ಡಿಸ್ಪ್ಲೇ ಮತ್ತು ಮೆಟಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕ್ವಾಲಿಟಿ ನೋಡ್ಬೋದು ತುಂಬ ಚೆನ್ನಾಗಿದೆ. ಸೊ ಈ ಮೊಬೈಲ್ ಸೈಡ್ ಗಿಡನ ಇವಾಗ ಇನ್ನು ಬಾಕ್ಸಲ್ಲಿ ಬೇರೆ ಏನೇನಿದೆ ನೋಡೋಣ. ಸೊ ಚಾರ್ಜರು ಕೂಡ ಕೊಟ್ಟಿದ್ದಾರೆ, ಚಾರ್ಜರು ಮತ್ತು ಕೇಬಲ್ಲು. ಇದು 125 V ಚಾರ್ಜರು ಮತ್ತು ಕೇಬಲ್ ಇದು ಸೂಪರ್ ಫಾಸ್ಟ್ ಕೇಬಲ್ಲು. ಸೊ 125 V, ಇಷ್ಟು ದೊಡ್ಡದಾಗಿದೆಪ್ಪ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಝೀರೋ ಇಂದ 100 ಜಸ್ಟ್ 125 V ಚಾರ್ಜರಲ್ಲಿ ನೀವು ಚಾರ್ಜ್ ಮಾಡಿದ್ರೆ ಜಸ್ಟ್ 17 ಮಿನಿಟ್ಸಲ್ಲಿ ಚಾರ್ಜಿಂಗ್ ಆಗೋಗುತ್ತೆ. ಸೊ ತುಂಬ ಒಳ್ಳೆ ಕ್ವಾಲಿಟಿ ಚಾರ್ಜರ್ ಇದು, ಅಡ್ಯಾಪ್ಟರು. ಓಕೆ, ಅಷ್ಟೇ, ಬಾಕ್ಸಲ್ಲಿ ಏನಿಲ್ಲ. ಫಸ್ಟ್ ಟೈಮು ಎಡ್ಜ್ ಇರೋ ಮೊಬೈಲ್ನ ಯೂಸ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ. ಸೊ ಸೈಡಲ್ಲೆಲ್ಲ, ಸೊ ಇದೆಲ್ಲ ತೆಗ್ದು ಸೈಡ್ಗೆ ಇಡೋಣ. ಇವಾಗ ಮೊಬೈಲ್ನ ತೊಗೊಳ್ಳೋಣ. ಮತ್ತು 5G ಫೋನ್ ಇದು. ಸೊ ಬ್ಯಾಕ್ ಕೇಸು ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ, ತುಂಬ ಪ್ರೀಮಿಯಂ ಲುಕ್ ಕೊಡುತ್ತೆ ಬ್ಯಾಕ್ ಕೇಸ್ ಹಾಕಿದ್ರೆ ಮೊಬೈಲ್ಗೆ. ಬ್ಯಾಕ್ ಕೇಸ್ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಸೇಫ್ಟಿಯಾಗಿರುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಇದೆ ಬ್ಯಾಕ್ ಕೇಸು. ಕೈಯಲ್ಲಿ ಹಿಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಮೊಬೈಲು. ಸೊ ಎಡ್ಜ್ ಇರೋದ್ರಿಂದ ಚೆನ್ನಾಗಿದೆ ಮೊಬೈಲು. 6.7 ಇಂಚು ಸೂಪರ್ HD 1.5K ಡಿಸ್ಪ್ಲೇ ಬಂದಿದೆ. 1.5K ಟ್ರೂ ಕಲರ್ ಅಂತ 144 ಹರ್ಷ್ ರೇಟು.
ಟಚ್ ಸ್ಕ್ರೀನ್ ಫೀಲು ತುಂಬ ಚೆನ್ನಾಗಿದೆ ಮೊಬೈಲ್ದು. ಸೊ ಇದೆಲ್ಲ ಸೆಟಪ್ನ ನಾನು ಮಾಡಿಬಿಟ್ಟು ಆಮೇಲೆ ಕ್ಯಾಮ್ರಾ ಕ್ಲಾರಿಟಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಫಾಸ್ಟ್ ಇದೆ ರೆಸ್ಪಾನ್ಸು. ಟಚ್ ಮಾಡ್ತಾ ಇದ್ದಂಗೆ ರೆಸ್ಪಾನ್ಸ್ ಕೊಡುತ್ತೆ ಮೊಬೈಲು. ಮತ್ತು ಇದರಲ್ಲಿ AI ಕ್ಯಾಮ್ರಾ ಇದೆಯಂತೆ, IP68 ಅಂಡರ್ ವಾಟರ್ ಪ್ರೊಟೆಕ್ಷನ್. ಸೊ ಮಳೆಲೆಲ್ಲ ವೀಡಿಯೋ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ನೀರಲ್ಲೂ ಫೋಟೋಗಳ್ನ ತೊಗೊಬೋದು, ನೀವು ವೀಡಿಯೋನು ಮಾಡ್ಬೋದು. ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ಮತ್ತು ಫಿನಿಷಿಂಗು ಎರಡೂ ತುಂಬ ಕ್ವಾಲಿಟಿ ಮಸ್ತಾಗಿದೆ. ಆಮೇಲೆ ಇದಕ್ಕೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಆಮೇಲೆ ಡಾಲ್ಬಿ ಸ್ಪೀಕರು. ಈ ಫೋನು 3 ಕಲರಲ್ಲಿ ಬರುತ್ತೆ. ಸೊ ನಾನು ಸೆಲೆಕ್ಟ್ ಮಾಡಿರೋದು ಬ್ಲ್ಯಾಕು. ಸೊ ಬ್ಲ್ಯಾಕ್ ಪ್ರೀಮಿಯಮ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಕ್ವಾಲಿಟಿ ನೋಡ್ಬೋದು, ಮೇಲೆ ಡಾಲ್ಬಿ ಅಂತ ಬರ್ತಿದ್ದಾರೆ. ಸೊ ಬೆಸ್ಟ್ ಕ್ವಾಲಿಟಿ ಇದೆ. ಸೊ ಹಿಂದಗಡೆ ಮೋಟರೋಲಾ ಲೋಗೋ ಇದೆ. ಓವರಾಲ್ ಈ ಒಂದು ಮೊಬೈಲ್ಗೆ 10 ಔಟ್ ಆಫ್ 10 ಕೊಡ್ಬೋದು. ಸೊ ಕ್ಯಾಮ್ರಾ ಕ್ಲಾರಿಟಿ ನೋಡಿ ಚೆನ್ನಾಗಿದೆ. ಝೂಮ್ ಮಾಡಿದ್ರೆ ಏನು ಅಷ್ಟೊಂದೇನು ಕ್ಲಿಯರ್ ಇಲ್ಲ ಕ್ಯಾಮ್ರಾ ಕ್ಲಾರಿಟಿ. ಸೊ ನೀವು ನೋಡ್ಬೋದು, ಕ್ಯಾಮ್ರಾ ಅಷ್ಟು ಕ್ಲಿಯರ್ ಅಂತ ಅನಿಸಲ್ಲ. ನಾರ್ಮಲ್ ಫೋಟೋಸ್ಗೆ ಮತ್ತು ವೀಡಿಯೋಸ್ಗೆ, ಪೋರ್ಟ್ರೇಟ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆಯುತ್ತೆ ಮೊಬೈಲು. ಚೆನ್ನಾಗಿದೆ, ಓವರಾಲ್ ಓಕೆ ಅಂತ ಹೇಳ್ಬೋದು. ಸೊ ಇದನ್ನು 1 ವೀಕು ಅಥವಾ 2 ಡೇಸ್ 3 ಡೇಸ್ ಚೆಕ್ ಮಾಡಿ ಮತ್ತೆ ಇನ್ನೊಂದು ರಿವ್ಯೂ ಬೇಕು ಅಂತ ಅಂದರೆ ಕೊಡ್ತೀನಿ. ಥ್ಯಾಂಕ್ ಯು.